ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುವನಾಗಿದ್ದೇನೆ. ದೇವ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ, ಅವರ ಮಕ್ಕಳನ್ನು ಕೂಡ ಅವರು ಚೆನ್ನಾಗಿ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆಯೂ ಇತರರಿಗೂ ಸಾಕ್ಷಿ ನುಡಿಯುವಂತೆಯೂ ಕೂಡ ಅವರನ್ನೆಲ್ಲರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ, ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು, ಭಾಗ 10. ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು, ಭಾಗ 10. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇಬ್ರಿಯರಿಗೆ 6ನೇ ಅಧ್ಯಾಯ 4ರಿಂದ 8ರವರೆಗೆ. ಇಬ್ರಿಯರಿಗೆ 6ನೇ ಅಧ್ಯಾಯ 4ರಿಂದ 8ರವರೆಗೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಅಂದರೆ ಒಂದು ಸಾರಿ, ಅಂದರೆ ನಮಗೆ ಹಿಂದೆ ನಾವು ನಮಗೆ ದೇವರನ್ನೇ ತಿಳಿಪಡಿಸುವ ಮೂಲಕ ದೇವರ ದರ್ಶನ ಆಗುವ ತನಕ ನಮಗೆ ಯಾವುದು ಜ್ಞಾನ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪರಲೋಕ, ಯಾವುದು ಭೂಲೋಕ, ಯಾವುದು ನರಕ, ಯಾವುದು ದೇವರ ರಾಜ್ಯ, ಯಾವುದು ಸೈತಾನ ರಾಜ್ಯ, ಮುಂದೆ ಪರಲೋಕ ಏನು, ನರಕ ಏನು, ಆಶೀರ್ವಾದ ಏನು ಅಥವಾ ಶಿಕ್ಷೆ ಏನು, ಶಾಪ ಏನು ಎಂಬುದಾಗಿ ಯಾವುದೂ ಗೊತ್ತಿರಲಿಲ್ಲ. ಅನೇಕ ಪಾಪಗಳಿಂದ, ಕೇಡುಗಂಡಾಂತರಗಳಿಂದ ನಾವು ಮರಣದ ಪಾಶಗೆ ನಾವು ಹೋಗಿದವರು ಆಗಿದ್ದೇವೆ, ಹೋದವರಾಗಿದ್ದೇವೆ. ಆದರೆ ದೇವರೇ ನಮ್ಮನ್ನೇನು ಮಾಡಿದ್ದಾರೆ, ಅಲ್ಲಿಂದ ಬಿಡುಗಡೆ ಮಾಡಿ ಅನೇಕ ಕೇಡುಗಂಡಾಂತರ ಮರಣದ ಪಾಶದಿಂದ ನಮ್ಮನ್ನು ಮೇಲೆ ಎತ್ತಿದವರಾಗಿದ್ದಾರೆ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ, ಈಗಲೂ ನಡೆಸುವವರಾಗಿದ್ದಾರೆ. ನಿಜವಾದ ದೇವರು ಯಾರು, ದೇವರ ಕಾರ್ಯಗಳು ಏನು, ಮುಂದೆ ಏನು, ನಾವು ಸತ್ತ ಮೇಲೆ ನಮ್ಮ ಆತ್ಮ ಎಲ್ಲಿ ಹೋಗಬೇಕು, ದೇವರ ಮಾತಿಗೆ ವಿಧೇಯರಾಗದಿದ್ದರೆ ಯಾವ ಶಿಕ್ಷೆ, ವಿಧೇಯರಾದರೆ ಯಾವ ಒಂದು ಆಶೀರ್ವಾದ, ಹಾಗೂ ತಂದೆ ತಾಯಿ ದೇವರ ಮಾತಿಗೆ ವಿಧೇಯರಾದರೆ ಮಕ್ಕಳಿಗೂ ಯಾವ ಆಶೀರ್ವಾದ, ಮಕ್ಕಳು ಹೇಗೆ ಜೀವಿಸಬಹುದೆಂಬುದಾಗಿ ಸರಿಯಾದ ಜ್ಞಾನ ಪ್ರಕಾಶವನ್ನು ಕೊಟ್ಟು ದೇವರು ನಡೆಸುತ್ತಲೇ ಇದ್ದಾರೆ. ಹಾಗೆ ಇದು ನಮಗೆ ಪರಲೋಕದಿಂದ ಬಂದ ದೇವರ ವರವಾಗಿದೆ. ಭೂಲೋಕದಿಂದಲ್ಲ, ಪರಲೋಕದಿಂದ ಭೂಲೋಕಕ್ಕೆ ಬಂದು ಯೇಸು ಕ್ರಿಸ್ತರ ಮೂಲಕ ನಮಗೆ ದೇವರು ತಿಳಿಯಪಡಿಸಿದವರಾಗಿದ್ದಾರೆ. ಅಂದರೆ ಪರಮಾತ್ಮನ ಮೂಲಕ, ಪರಮಾತ್ಮನು ಹಾಗೆ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ನಮಗೆಲ್ಲವನ್ನು ತಿಳಿಯಪಡಿಸಿ ಅದನ್ನು ನಾವು ತಿಳಿದುಕೊಂಡು ಪ್ರತಿಯೊಂದನ್ನು ತಿಳ್ಕೊಂಡು ಆ ಅನುಭವವನ್ನು ನಾವು ಹೊಂದಿ ಜ್ಞಾನವನ್ನು ಹೊಂದಿಕೊಂಡು ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ, ಪವಿತ್ರಾತ್ಮ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಪವಿತ್ರಾತ್ಮವನ್ನು ನಮಗೆ ಏನು ಮಾಡಿದ್ದಾರೆ, ವರದಲ್ಲಿ ನಡೆಸ್ತಾ ಇದ್ದಾರೆ. ಆ ವರವನ್ನು ನಮಗೆ ಕೊಡುತ್ತಲೇ ಇದ್ದಾರೆ. ಹಾಗಿರುವಾಗ ಅದನ್ನು ನಾವು ಹೊಂದಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದಲ್ಲಿ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ, ಇಷ್ಟು ನಾವು ತಿಳ್ಕೊಂಡು ಚೆನ್ನಾಗಿ ಮತ್ತೆ ನಾವು ದೇವರನ್ನು ಬಿಟ್ಟು ಪ್ರಾಪಂಚಿಕ ವಿಷಯಕ್ಕೆ ನಾವು ಹೋಗುವುದಾದರೆ, ಅದರಲ್ಲಿ ನಾವು ಭ್ರಷ್ಟರಾದರೆ, ಅಂದರೆ ದೇವರಿಗೆ ನಾವು ವಿರುದ್ಧವಾದರೆ, ನಾವು ಕೆಟ್ಟವರಾದರೆ, ಎಲ್ಲವನ್ನು ತಿಳ್ಕೊಂಡು ಆಶೀರ್ವಾದವನ್ನು ಹೊಂದಿ ಅದರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಮತ್ತು ಪುನಃ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಬಹಳ ಅಸಾಧ್ಯ. ನಮ್ಮನ್ನು ನಾವೇ ಬದಲು ಮಾಡಿಕೊಳ್ಳುವುದು ಅಸಾಧ್ಯ. ಯಾಕೆಂದರೆ ಒಂದು ಸಲ ದೇವರು ನಮ್ಮ ಜೀವಿತದಲ್ಲಿ ಬಹಳ ನಮಗೆ ಸಹಾಯವನ್ನು ಮಾಡಿ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನು ಮತ್ತು ಅನೇಕ ಕಷ್ಟ ಸಂಕಟ ದುಃಖಗಳಿಂದ ನಮ್ಮನ್ನು ಎತ್ತಿ ನಿಲ್ಲಿಸಿದ್ದಾರೆ, ಎಲ್ಲವನ್ನು ತಿಳಿಯಪಡಿಸಿದ್ದಾರೆ. ಮತ್ತು ನಾವು ಈ ಲೋಕದ ಆಸೆಗಳಿಗಾಗಿ ಎಲ್ಲವೂ ಗೊತ್ತಿದೆ.
ಅದಕ್ಕೆ ನಾವು ತಿರುಗಿ ಹೋದರೆ ಖಂಡಿತವಾಗಿ ಮತ್ತೆ ನಾವು ಶಿಕ್ಷೆ ಅನುಭವಿಸುವುದಾದರೆ ವಾಪಸ್ಸು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಬಹಳ ಅಸಾಧ್ಯ. ಯಾಕೆಂದರೆ ನಾವು ಬೇಕಂತಲೇ ಮತ್ತೆ ನಾವು ತಪ್ಪು ಮಾಡೋವರಾಗಿದ್ದೇವೆ, ದೇವರನ್ನು ನಾವು ಅವಮಾನಗೊಳಿಸುವವರಾಗಿದ್ದೇವೆ, ನಮ್ಮ ಮೇಲೆ ದೇವರಿಗೆ ಬೇಸರವಾಗುವುದಾಗಿದೆ ಎಂಬುದಾಗಿ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ನೋಡಿ, ಆದಾಮನ ಕಾಲದಿಂದ ಆದಾಮನನ್ನು ದೇವರು ಎಚ್ಚರಿಸಿದಾಗ ಅವನು ದೇವರ ಮಾತನ್ನು ಕಿವಿಕೊಡದೆ ದೇವರನ್ನು ಮಾತನ್ನು ನಂಬದ ಹೋದ ಕಾರಣ ಸೈತಾನನು ಹೆಂಡತಿಯ ಮೂಲಕ ವಂಚಿಸುವಾಗ ಹೆಂಡತಿಯ ಮಾತಿಗೆ ಕಿವಿಕೊಟ್ಟ ಕಾರಣ ಇಡೀ ಭೂಲೋಕಕ್ಕೆ ಶಾಪ ಬಂತು. ಮೊದಲನೇದಾಗಿ ಹವ್ವಳಿಂದ, ಎರಡನೇದಾಗಿ ಆದಾಮನಿಂದ ಬಂತು. ಆದುದರಿಂದ ಸರ್ವ ಸೃಷ್ಟಿಕರ್ತನಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಶಿಲುಬೆಯ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸುವವರೆಗೆ ಆದಾಮನ ಕಾಲದಿಂದ ಅಲ್ಲಿವರೆಗಿದ್ದಂಥ ಎಲ್ಲರ ಪಾಪಗಳಿಗಾಗಿ, ಇಡೀ ಭೂಲೋಕದ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿದರು. ಹಾಗೆ ಅದರ ಮೇಲೆ ನಮಗೆ ಯೇಸುಸ್ವಾಮಿ ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದು ತಿಳಿಸಿದರು. ಹಳೆಯ ಒಡಂಬಡಿಕೆಯಲ್ಲಿ ವಾಣಿ ಮೂಲಕವೂ ಕೂಡ ತಿಳಿಸಿದರು, ಮತ್ತು ಅನೇಕ ಪ್ರವಾದಿ ಸಾಕ್ಷಿಗಳ ಮೂಲಕವೂ ತಿಳಿಸಿದರು. ಈಗಲೂ ಕೂಡ ಅನೇಕ ಸತ್ಯ ಸಾಕ್ಷಿಯರ ಮುಖಾಂತರ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಅವರು ರಕ್ತವನ್ನು ಸುರಿಸಿದ ಮೇಲೆ ಇವತ್ತು ನಮಗೆ ನಮ್ಮ ಪಾಪ ಪರಿಹಾರಕ್ಕಾಗಿ ದೇವರ ಜ್ಞಾನ ಪ್ರಕಾಶ, ದೇವರ ಪವಿತ್ರಾತ್ಮ ಅವರ ನಮಗೆ ತಿಳಿಯಪಡಿಸುವುದು ದೇವರ ವಾಕ್ಯವಾಗಿದೆ. ಹಾಗೆ ಮತ್ತು ನಾವು ತಿಳಿದುಕೊಂಡು ನಾವು ಈ ಪ್ರಾಪಂಚಿಕ ಕಡೆಗೆ ನಾವು ಹೋಗುವುದಾದರೆ, ದೇವರಿಗೆ ವಿರುದ್ಧವಾಗಿ ನಡೆಯುವುದಾದರೆ ನಾವು ದೇವರನ್ನು ಮತ್ತೆ ಶಿಲುಬೆಗೆ ಏರಿಸಿದವರಾಗುತ್ತೇವೆ. ಆದರೆ ಅವರು ಶಿಲುಬೆಗೆ ಏರಿಸುವಾಗ ಅವರನ್ನು ಬಂಧಿಸಿ ಶಿಲುಬೆಗೆ ಏರಿಸಲ್ಪಡುವ ತನಕ ಯಾವ ರೀತಿ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಿದರೋ ಆಗ ಅದೇ ರೀತಿ ನಾವು ಮತ್ತೆ ಇವತ್ತು ಜೀವಂತವಾಗಿರುವಂಥ ದೇವರಿಗೆ ನಾವು ನೋವನ್ನು ಕೊಡುವವರಾಗಿದ್ದೇವೆ. ಅದು ಮಾತ್ರವಲ್ಲ, ಅನೇಕರ ಮುಂದೆ ಅವಮಾನ ಪಡಿಸುತ್ತಾರೆ. ಅಂದರೆ ನೋಡಪ್ಪ, ಅವರು ದೇವರ ಮಕ್ಕಳಂತೆ ಎಲ್ಲರಿಗೂ ಈ ರೀತಿ ಸಾಕ್ಷಿ ಹೇಳ್ತಾರೆ, ಬೋಧನೆ ಮಾಡ್ತಾರೆ, ದೇವರ ವಿಷಯವನ್ನು ಸಾರ್ತಾರೆ, ನಾನು ದೇವರ ಮಗ, ನಾನು ದೇವರ ಮಗಳೆಂದು ಹೇಳಿಕೊಳ್ಳುತ್ತಾರೆ. ನೋಡು, ದೇವರು ಈ ರೀತಿ ಹೇಳಿದ್ರ, ಹಾಗೆ ಮಾಡು, ಹೀಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಿದ್ರೆ ಅವರು ಹೇಳೋದು ಮಾತ್ರ, ಅವರಲ್ಲಿ ಏನು ಬದಲಾವಣೆಗೊಂಡಿದೆ, ಏನು ಬದಲಾವಣೆಗೊಳ್ಳಲಿಲ್ಲ. ನಮಗೆ ಮಾತ್ರ ಇವರು ಸಾಕ್ಷಿ ಹೇಳ್ತಾರೆ, ದೇವರ ವಿಷಯವನ್ನು ಸಾರ್ತಾರೆ, ಇವರು ಎಷ್ಟರ ಮಟ್ಟಿಗೆ ಇವರು ನಡೆದುಕೊಳ್ಳುತ್ತಾರೆ ಎಂಬುದಾಗಿ ದೇವರಿಗೆ ಬೇಸರ. ಆದ್ದರಿಂದ ನಮ್ಮ ಮುಖಾಂತರ ನಾವು ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ನಾವು ಹೋಗಿದ್ದರೆ ಖಂಡಿತವಾಗಿ ನಮ್ಮಿಂದಾಗಿ ದೇವರಿಗೆ ನಾವು ಅವಮಾನ ತರುತ್ತೇವೆ. ಇತರರು ಕೂಡ ದೇವರನ್ನು ದೂಷಿಸುವವರು ಆಗಿದ್ದಾರೆ. ಇಲ್ಲಿ ಈಗ ನಾನು ಇರುವಂಥ ಈ ದೇವಾಲಯದ ಅಂದರೆ ಮನೆಯ ಎದುರುಗಡೆ ಒಂದು ಹುಡುಗಿ ಒಂದ್ಸಲ ನನ್ನ ಹತ್ರ ಮಾತಾಡಿದ್ಲು. ಬ್ರದರ್, ಹಾಗೆ ನೋಡಿ, ಅವರೆಲ್ಲ ಕ್ರಿಶ್ಚಿಯನ್ಗಳು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ನಾನು ದೇವರನ್ನು ನಂಬಿದ್ದೇನೆ, ನಾನು ದೇವರ ಮಗಳು, ಬೇರೆ ಯಾವುದನ್ನು ಮಾಡೋದಿಲ್ಲ, ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಸುಳ್ಳು ಹೇಳೋದು ಬಿಡಲಿಲ್ಲ, ಮೋಸ ಮಾಡೋದು ಬಿಡಲಿಲ್ಲ, ಚಾಡಿ ಹೇಳೋದು ಬಿಡಲಿಲ್ಲ, ಇನ್ನೊಬ್ಬರಿಗೆ ಹಣದಲ್ಲಿ ಅನ್ಯಾಯ ಮಾಡೋದು ಬಿಡಲಿಲ್ಲ, ತಗೊಂಡಿದ್ದನ್ನ ಸರಿಯಾಗಿ ಕೊಡೋದಿಲ್ಲ. ಇವ್ರನ್ನ ಹೇಗೆ ದೇವರ ಮಕ್ಕಳು ಅಂತ ಹೇಳ್ತಾರೆ, ನಮಗೆ ಮಾತ್ರ ಬುದ್ಧಿ ಹೇಳ್ತಾರೆ ಎಂಬುದಾಗಿ. ನೋಡಿ, ಎಲ್ಲಿ ಅವಮಾನ ಬಂತು ನನ್ನ ಸಹೋದರ ಸಹೋದರಿಯರೇ. ಇವತ್ತು ಕೂಡ ಅನೇಕರ ಬಾಯಲ್ಲಿ ಇದುವೇ ಬರ್ತಾ ಇದ್ದಾರೆ. ಎಷ್ಟೇ ಆದರೂ ಕೂಡ ಇತರರೇ ಮೇಲು ಎಂಬುದಾಗಿ. ಕಾರಣ, ದೇವರಿಗೆ ನಾವೇ ಕೆಟ್ಟ ಹೆಸರನ್ನು ತರವರಾಗಿದ್ದೇವೆ. ನಮ್ಮ ನಡೆ, ನುಡಿ, ಕ್ರಿಯೆಗಳನ್ನು ನಾವು ಬದಲಾಯಿಸಿಕೊಳ್ಳಲಿಲ್ಲ. ಸ್ವಲ್ಪ ದಿವಸ ಮಾತ್ರ ದೇವರೊಂದಿಗೆ ಜೀವಿಸ್ತಾ ಇದ್ದೇವೆ, ಆಮೇಲೆ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಒಂದು ಪ್ರೀತಿ, ಕರುಣೆ ಎಂಬುದು ಇಲ್ಲವೇ ಇಲ್ಲ. ಜಾತಿ, ಮತ ಭೇದ ಮಾಡೋರಾಗಿದ್ದಾರೆ. ನಮಗೆ ನಮ್ಮ ಜಾತಿಯ ಪಾಸ್ಟರ್ ಬೇಕು, ಅವನು ಗೌಡ, ಇತರರನ್ನು ನಾವು ಅವರ ಮಾತು ಕೇಳಬಾರ್ದು, ಅವರಿಗೆ ಬೆಲೆ ಕೊಡಬಾರ್ದು. ನಮ್ಮ ಜಾತಿ ಪಾಸ್ಟರನ್ನು ನಾವು ಹಿಂಬಾಲಿಸಬೇಕು, ನಮ್ಮದೇ ಒಂದು ಒಗ್ಗಟ್ಟು ಇರಬೇಕು. ಹೌದು ನನ್ನ ಸಹೋದರ ಸಹೋದರಿಯರೇ, ಅದು ಒಳ್ಳೆಯದೇ. ಆದರೆ ಅವರು ಎಷ್ಟೇ ಸುಳ್ಳು ಹೇಳಿದರು, ಎಷ್ಟೇ ಮೋಸ ಮಾಡಿದರು, ಏನೇ ಅನ್ಯಾಯ ಮಾಡಿದರೂ ಖಂಡಿತವಾಗಿ ಅವರನ್ನೇ ಹಿಂಬಾಲಿಸುವವರಾಗಿದ್ದಾರೆ. ಅದಕ್ಕೆ ಮತ್ತೆ 23ನೇ ಅಧ್ಯಾಯದಲ್ಲಿ ನಾವೊಂದು ವಾಕ್ಯವನ್ನು ಓದುತ್ತೇವೆ. ಅವರಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗುವವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಎಂಬುದಾಗಿ. ಈ ಜಾತಿ ಭೇದ ತರುವಂಥ ಈ ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಇದು ತಿಳಿಯದು. ಆದುದರಿಂದ ಬಹಳ ಎಚ್ಚರ. ಆಗಿದ್ದರೆ ನಾವು ಇವತ್ತು ಕೂಡ ಏನು ಮಾಡ್ತಾ ಇದ್ದೇವೆ? ದೇವರಿಗೆ ನೋವನ್ನು ಕೊಡ್ತಾ ಇದ್ದೇವೆ.
ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಒಂದು ವಾಕ್ಯವನ್ನು ಓದುತ್ತೇವೆ ನಾವು. ಪೌಲರು ಬರೆದ ಪತ್ರದಲ್ಲಿ, ಇವತ್ತು ಕೂಡ ದೇವರು ಪರಲೋಕದಲ್ಲಿ ಕುಳಿತುಕೊಂಡು ಅಲ್ಲಿಂದ ಇಣಿಕಿ ನೋಡಿ ದೇವರು ಆರಿಸಿಕೊಂಡಂಥ ನಮ್ಮ ನಡೆ ನುಡಿ ಕ್ರಿಯೆಗಳನ್ನು ನೋಡಿ ದೇವರು ಇವತ್ತು ಕೂಡ ಬೇಸರ ಪಡವನಾಗಿದ್ದಾನೆ ಎಂಬುದಾಗಿ. ಆಗ ಎಷ್ಟೊಂದು ಬೇಸರವಿರಬಹುದು. ಹಾಗೆ ಎಲ್ಲರ ಮುಂದೆ ನಾವು ದೇವರಿಗೂ ಕೂಡ ಅವಮಾನವನ್ನು ಪಡಿಸುವವರಾಗಿದ್ದೇವೆ. ಇದರಿಂದ ನಾವು ಹೊರಬರಬೇಕಾಗುತ್ತದೆ. 7ನೇ ವಚನ, ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಈಗ ಮಳೆಗಾಲ ಬರ್ತದೆ, ದೇವರು ಯಾಕೆ ಮಳೆಯನ್ನು ಕೊಡ್ತಾನೆ? ಭೂಮಿಯಲ್ಲಿ ಒಳ್ಳೆಯ ಬೆಳೆ ಬರಲಿ, ನಾನು ಸೃಷ್ಟಿ ಮಾಡಿದಂಥ ಜನಗಳಿಗೆ ಬೆಳೆ ಬೇಕು, ಆಹಾರ ಬೇಕು, ಅವರಿಗೆ ಸಂತೋಷವಾಗಿರಲಿ ಎಂಬುದಾಗಿ ದೇವರು ಭೂಮಿಯ ಕಡೆಯಿಂದ ನೀರನ್ನು ಮಂಜುಗಡ್ಡೆಯಾಗಿ ಮೋಡದ ರೂಪದಲ್ಲಿ ತಂದು ಎಲ್ಲಿಗೆ ಬೇಕೋ ಅಲ್ಲಿ ಸುರಿಸಲ್ಪಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆ ಮಳೆ ಬಂದು ಭೂಮಿಯಲ್ಲಿ ಒಳ್ಳೆ ಬೆಳೆ ಕೊಟ್ಟರೆ ರೈತನಿಗೆ ಸಂತೋಷವಾಗುತ್ತದೆ, ಆ ಭೂಮಿಯು ಬೆಳೆ ಬೆಳೆಯಿಸಿದರೆ. ಹಾಗೆ ಇವತ್ತು ದೇವರು ನಮ್ಮ ಶರೀರ ಎಂಬ ಭೂಮಿಯು ಕೂಡ ಬೇಕಾದ ಆಹಾರ, ನೀರು, ಬೆಳಕು, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ ಪ್ರತಿಯೊಂದನ್ನು ಭೂಮಿಗೆ ಕೊಟ್ಟು ಬೆಳೆ ಬೆಳೆಯುವಂತೆ ಮಾಡಿ ನಮ್ಮನ್ನು ಕೂಡ ಏನು ಮಾಡ್ತಾರೆ? ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದನ್ನು ಕೊಟ್ಟಿದ್ದಾರೆ, ಕೊಡೋರಾಗಿದ್ದಾರೆ. ಹೀಗಿರುವಾಗ ಭೂಮಿಯ ಮಳೆ ನೀರನ್ನು ಹೀರಿಕೊಂಡು ಒಳ್ಳೆ ಬೆಳೆ ಬಂದರೆ ರೈತನಿಗೆ ಸಂತೋಷ. ಹಾಗೆ ದೇವರು ನಮ್ಮನ್ನು ಸಾಕಿ ಸಲಹುತ್ತಾ ಇರುವಾಗ ನಾವು ದೇವರ ಮಾತಿಗೆ ವಿಧೇಯರಾಗಿ ದೇವರಿಗೆ ನಾವು ಶರಣಾಗಿ ನಾವು ಜೀವಿಸುವುದಾದರೆ ದೇವರಿಗೆ ನಮ್ಮ ಮೇಲೆ ಸಂತೋಷವಾಗುತ್ತದೆ. ಇಲ್ಲದಿದ್ದರೆ ಖಂಡಿತ ನಮಗೆ ಸಂತೋಷವಾಗುವುದಿಲ್ಲ. ಈಗ ಹೇಳ್ಬೋದು, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಭೂಮಿ, ನಾನು ಬೆಳೆದೆ, ನನ್ನದು ಎಂಬುದಾಗಿ. ಭೂಮಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ? ಭೂಮಿಯೊಳಗೆ ನೀರನ್ನು ನಾವಿಟ್ಟಿದ್ದೇವೆಯೋ? ಅಥವಾ ಬೆಳ್ಳಿ, ಬಂಗಾರ, ಉಕ್ಕು, ಕಬ್ಬಿಣ, ಪೆಟ್ರೋಲು, ಸಿಮೆಂಟ್ ಇಂಥದನ್ನೆಲ್ಲ, ಡೀಸೆಲ್ ಇಂಥದನ್ನೆಲ್ಲ ನಾವು ಅಲ್ಲಿಟ್ಟಿದ್ದೇವೆಯೋ? ಭೂಮಿಯ ಮೇಲೆ ಗಿಡ, ಮರ, ಪ್ರಾಣಿಗಳನ್ನು ನಾವಿಟ್ಟಿದ್ದೇವೆಯೋ? ಭೂಮಿಯ ಮೇಲೆ ನೀರನ್ನು ನಾವಿಟ್ಟಿದ್ದೇವೆಯೋ? ಆಕಾಶವನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ? ಇಲ್ಲ. ಅಲ್ಲಿ ಸೂರ್ಯನನ್ನು ನಾವಿಟ್ಟಿದ್ದೇವೆಯೋ? ಚಂದ್ರನನ್ನು ನಾವಿಟ್ಟಿದ್ದೇವೆಯೋ? ಸಮುದ್ರದಿಂದ ಗಾಳಿಯನ್ನು ನಾವು ಬರಮಾಡ್ತಾ ಇದ್ದೇವೆಯೋ? ಹಗಲು ರಾತ್ರಿ ನಾವು ಮಾಡ್ತಾ ಇದ್ದೇವೆಯೋ? ಇಲ್ಲ. ಭೂಮಿ ಮೇಲೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ನಾವು ಸೃಷ್ಟಿ ಮಾಡಿದ್ದೇವೆಯೋ? ರಾತ್ರಿ ಹಗಲು ನಾವು ಮಾಡ್ತಾ ಇದ್ದೇವೆಯೋ? ಇಲ್ಲ. ಹೀಗಿರುವಾಗ ಏನಿದೆ ಸಹೋದರಿಯರೇ, ನನ್ನ ಭೂಮಿ ನನ್ನ ದೇವರು ಕೊಟ್ಟ ವರ, ಇದು ನಾನೆಂಬುದನ್ನು ಬಿಟ್ಟು ಹೀಗಿರುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಳೆ ಬಂದಾಗ ಭೂಮಿ ಹೀರಿಕೊಂಡು ಒಳ್ಳೆ ಫಲ ಕೊಟ್ಟ ರೈತನಿಗೆ ಹೇಗೆ ಸಂತೋಷವಾಗ್ತದೋ ಹಾಗೆ ಇವತ್ತು ದೇವರು ನಮಗೆ ಬೇಕಾಗಿದ್ದು ಎಲ್ಲವನ್ನು ಕೊಟ್ಟು ಸಾಕಿ ಸಲಹುತ್ತಾ ಇರುವಾಗ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಿದರೆ ದೇವರಿಗೆ ಸಂತೋಷವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಆದರೆ ಅದೇ ಭೂಮಿ ಬೆಳೆ ಬೆಳೆಯುವ ಬದಲು ಅಲ್ಲಿ ಮುಳ್ಳು ಗಿಡಗಳನ್ನು ಬೆಳೆಸಿದರೆ ಏನಾಗ್ತದೆ? ರೈತನಿಗೆ ಅಯ್ಯೋ ಇದು ಸರಿ ಇಲ್ಲಪ್ಪ, ಈ ಭೂಮಿ ಇದು ಮುಳ್ಳು ಗಿಡ ಬಂತು ಅಂತೇಳಿ ಏನು ಮಾಡ್ತಾನೆ? ಅದು ರೈತನಿಗೆ ಬೇಸರವಾಗ್ತದೆ. ಹಾಗೆ ದೇವರು ನಮಗೆಲ್ಲವನ್ನು ಕೊಟ್ಟು ಸಾಕಿ ನಮಗೆ ಸಲಹುತ್ತಾ ಇರಬೇಕಾದ್ರೆ ನಾವು ದೇವರ ಮಾತಿಗೆ ವಿಧೇಯರಾಗದೆ ಈ ಪ್ರಾಪಂಚಿಕದ ಆಸೆ ಪಾಸೆಗಳಿಗೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ನಡೆದರೆ ರೈತನಿಗೆ ಹೇಗೆ ಮುಳ್ಳುಗಿಡಗಳು ಭೂಮಿಯಲ್ಲಿ ಬೆಳೆದಾಗ ಬೇಸರವಾಗುತ್ತದೋ ಅದೇ ರೀತಿ ನಮ್ಮ ಸರ್ವ ಸೃಷ್ಟಿಕರ್ತನಂಥ ದೇವರಿಗೆ, ನಮ್ಮನ್ನು ಸಾಕ್ತಾ ಇರುವಂಥ ಏಕೈಕ ದೇವರಿಗೆ ನಮ್ಮ ಬಗ್ಗೆಯೂ ಕೂಡ ಬೇಸರವಾಗುವಂಥದ್ದು. ಸರಿಯಾಗಿ ನಡ್ಕೊಳ್ಳೋದಿದ್ದರೆ ಈ ಶರೀರ ಎಂಬ ಭೂಮಿಯನ್ನು ಮತ್ತೆ ಮುಳ್ಳುಗಿಡವಾಗಿ ಈ ಲೋಕದ ವಿಷಯಗಳಿಗಾಗಿ ನಾವು ಇದನ್ನು ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿ ನಮ್ಮ ಮೇಲೆ ದೇವರಿಗೆ ಏನಾಗ್ತದೆ? ಬೇಸರವಾಗುತ್ತದೆ. ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಯಾವುದು? ರೈತನಿಗೆ ಭೂಮಿಯ ಮೇಲೆ ಬೇಸರ. ಹಾಗೆ ದೇವರ ಕೋಪಕ್ಕೆ ನಾವು
ಗುರಿಯಾಗುತ್ತೇವೆ. ನಾವು ದೇವರ ಶಾಪಕ್ಕೆ ಗುರಿಯಾಗುತ್ತೇವೆ. ಅದುವೇ ಅನೇಕ ಕಷ್ಟ, ಸಂಕಟ, ದುಃಖಗಳು ಇವತ್ತು ಬರುವಂಥದ್ದು. ನಾನು ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಮಾಡ್ತೇನೆ, ಚರ್ಚಿಗೆ ಹೋಗ್ತೇನೆ, ದಶಾಂಶ ಹಾಕ್ತೇನೆ, ಕಾಣಿಕೆ ಹಾಕ್ತೇನೆ. ಹೌದು, ಎಲ್ಲವನ್ನು ನೀನು ಮಾಡ್ಬೋದು. ಆದರೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೇವೆಯೋ, 10 ದಶಾಜ್ಞೆಗಳಿಗೆ ನಾವು ವಿಧೇಯರಾಗಿ ಜೀವಿಸಿದ್ದೇವೆಯೋ, ಅದು ಇವತ್ತು ನಮ್ಮ ಮನಸ್ಸಿನಲ್ಲಿಯೂ ನಮ್ಮ ಹೃದಯದಲ್ಲಿ ಇದೆಯೋ, ಅಥವಾ ದೇವರ ಎಲ್ಲ ವಾಕ್ಯಗಳನ್ನು ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಯೋಚನೆ ನಮ್ಮಲ್ಲಿ ಇದೆಯೋ, ಬದಲಾಗಿ ದೇವರು ನಮಗೆ ಕೊಟ್ಟಿದ್ದೆಂಬುದಾಗಿದೆಯೋ. ನಾನು ನನ್ನದು 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 ಇದುವೇ ಇವತ್ತು ನಾವು ಶಾಪಕ್ಕೆ ಗುರಿಯಾಗಿರೋದು. ಭೂಲೋಕ ಅನೇಕರು ದೇವರನ್ನು ತಿಳಿಯದವರಿಗಿಲ್ಲ, ದೇವರು ದರ್ಶನ ಪಡೆದವರಿಗೆ ಇಲ್ಲ, ದೇವರಿಗೆ ಸಿಕ್ಕದವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ದೇವರು ದರ್ಶನ ಕೊಟ್ಟು ನಮ್ಮನ್ನು ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿದಂಥ ದೇವರು, ಎಲ್ಲವನ್ನು ತಿಳಿದುಕೊಂಡವರು, ವೇದಗಳನ್ನು ಓದುವವರು, ತಿಳಿದುಕೊಳ್ಳುವವರು, ಉಪದೇಶನ ಕೇಳುವವರು ಕೂಡ ಇವತ್ತು ಏನು ಮಾಡಿದ್ದಾರೆ? ಕೇಳುವಾಗ ಮಾತ್ರ 2 ಕಿವಿಗಳನ್ನು ನೆಟ್ಟಿಗಿಟ್ಟು ಕೇಳುವವರಾಗಿದ್ದಾರೆ. ಒಂದು ವೇಳೆ ಕೇಳಿದರು, ಇಲ್ಲದ್ರೆ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡೋರು ಮಾಡಿದರು. ಎಲ್ಲರೂ ಎದ್ದು ಬರುವಾಗ ಹೊರಗಡೆ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ? ಮತ್ತು ಇವರು ಮಾರ್ಕೆಟಿಂಗ್ಗೆ ಓಡ್ತಾರೆ ಅಥವಾ ಬೇರೆಲ್ಲಾರು ಓಡ್ತಾರೆ. ಈ ವಾಕ್ಯವು ಯಾಕೋಬನು ಹೇಳಿದ ಹಾಗೆ ಕೂತಲ್ಲಿಂದ ಏಳುವರೆಗೆ ಮಾತ್ರ ತಕ್ಷಣ ಕನ್ನಡಿಯಲ್ಲಿ ಮುಖವನ್ನು ನೋಡಿದಾಗ ಮಾತ್ರ ಮುಖದ ಯೋಚನೆ, ಈ ಕಡೆ ತಿರುಗಿದ ಮೇಲೆ ನಮ್ಮ ಮುಖ ಕನ್ನಡಿಯಲ್ಲಿ ಹೀಗೆ ಕಾಣ್ತಾ ಇತ್ತು ಎಂಬ ಯೋಚನೆ ಇರುವುದಿಲ್ಲ. ಹಾಗೆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇಲ್ಲ, ಕೇಳುವವರೆಗೆ ಮಾತ್ರ. ಮತ್ತು ನಮ್ಮ ಸಾಧಾರಣ ಒಬ್ಬೊಬ್ಬರ ಯೋಚನೆಗಳು ಎಲ್ಲಿಯಾಗಿದೆ ಅಂದರೆ ಪ್ರಾಪಂಚಿಕ ವಿಷಯದಲ್ಲಿ, ಅಲಂಕಾರಗಳಲ್ಲಿ, ಸ್ಟೈಲ್ಗಳ ಮೇಲೆ, ತಿನ್ನುವುದು, ಕುಡಿಯುವುದು, ಕುಣಿಯೋದು, ಕುಪ್ಪಳಿಸುವುದು, ಹಾರೋದು, ನೆಗೆದಾಡೋದು, ನಾನಾ ರೀತಿ ಬಣ್ಣಗಳನ್ನು ಹಚ್ಚಿಕೊಳ್ಳೋದು, ಇದುವೇ ಆಗಿದೆ ಇವತ್ತು ಅನೇಕ ಕ್ರೈಸ್ತರ ಒಂದು ನಡವಳಿಕೆ. ಆಗಿರುವಾಗ ಅಂಥವ್ರು ಏನಾಗ್ತಾರೆ? ಆದರೆ ಅದು ಮುಳ್ಳು ಗಿಡಗಳನ್ನು, ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯನ ಶಾಪಕ್ಕಿಂತವರು ಪೂರ್ತಿ ಗುರಿ ಆಗುವುದು ಶಾಪಕ್ಕೆ. ಅದಕ್ಕೆ ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಾ ಇರೋದು. ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕುವುದಿಲ್ಲ. ಆದರೆ 8ನೇ ವಚನದ ಕೊನೆಯ ಭಾಗ, ಅದರ ಅಂತ್ಯವು ಸುಡಲ್ಪಡುವುದು. ಆದರೆ ಅಲ್ಲೇ ನ್ಯಾಯ ತೀರ್ಪು ಆಗಿ ಹೋಯಿತು. ಕಡೆಗೆ ನ್ಯಾಯ ತೀರ್ಪಿನ ದಿವಸ ಖಂಡಿತವು ನರಕ ಬಾಗಿಲು ತೆಗೆದಿರುತ್ತದೆ. ಯೆಶಾಯನ ಗ್ರಂಥದಲ್ಲಿ ನಾವು 2 ಕಡೆ ಓದ್ತೇವೆ, ಪಾತಾಳವು ನಿನ್ನನ್ನು ಕಾಯ್ತಾ ಇದೆ, ನಿನಗಾಗಿ ಬಾಯಿ ತೆರೆದು ತಯಾರಾಗಿ ನಿಂತಿದೆ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ಯೆಶಾಯ ಅದರಲ್ಲಿ 66ನೇ ಅಧ್ಯಾಯ 24ನೇ ವಚನ, ಮಾರ್ಕ 9ನೇ ಅಧ್ಯಾಯ 48ನೇ ವಚನದಲ್ಲಿ ಕೂಡ ನರಕದಲ್ಲಿ ಕಡಿಯುವ ಹುಳು ಸಾಯದು, ಸುಡುವ ಬೆಂಕಿ ಆರದು ಎಂಬುದಾಗಿ, ಮತ್ತೆ ಸುವಾರ್ತೆಯಲ್ಲಿ ಕೂಡ ಅವರನ್ನು ಕತ್ತಲೆ ಕೋಣೆಗೆ ದಬ್ಬಿರಿ, ಎಲ್ಲಿ ಕಟಕಟನೆ ಹಲ್ಲು ಕಡಿಯೋಣವು ಗೋಳಾಟವು ಇರುವುದು ಎಂಬುದಾಗಿ. ಈ ಲೋಕದಲ್ಲಿ ಕೂಡ ನಮಗೆ ಶಾಂತಿ ಸಮಾಧಾನ ಇಲ್ಲ. ಕಣ್ಣೀರು ಕಣ್ಣೀರು, ದುಃಖ ದುಃಖ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಕೂಡ ನೇರವಾಗಿ ನರಕಕ್ಕೆ ಒಂದೇ ದಾರಿ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ದೇವರು ನಮಗೆ ಜ್ಞಾನವನ್ನು ಕೊಟ್ಟು ಅನೇಕ ಗಂಡಾಂತರ ಮರಣಪಾಶದಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಗೊಂದು ಸ್ತೋತ್ರ ಸಲ್ಲಿಸುತ್ತಾ ಮುಂದೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರ ಆಶೀರ್ವಾದಕ್ಕಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು. ಅದೇ ಮಾರ್ಗದಲ್ಲಿ ಮಕ್ಕಳನ್ನು ಕೂಡ ನಡೆಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ, ಇತರರಿಗೂ ಸಾಕ್ಷಿಗಳಾಗುವಂತೆ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ಬಿಡಿಯಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಒಂದು ವೇಳೆ ಇವತ್ತಿನ ಸಂದೇಶ ಭಾಗದಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ. ನೀವು ಕ್ಷಮಿಸುವ ದೇವರು, ಶಾಂತಿ ಸಮಾಧಾನದ ದೇವರಾಗಿದ್ದೀರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಆದ್ದರಿಂದ ಅವರು ಮತ್ತೆ ನಿಮ್ಮ ವಾಕ್ಯದ ಕಡೆ ತಿರುಗಿಕೊಂಡು ಆಶೀರ್ವಾದವನ್ನು ಹೊಂದಿ ಮಕ್ಕಳಿಗೆ ಬೋಧಿಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಾಗಿ ಆಶೀರ್ವದಿಸಿರಿ. ಅದಲ್ಲದೆ ಇತರರಿಗೂ ಕೂಡ ಸಾಕ್ಷಿ ನುಡಿದು ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹೀಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.